ಮದುವೆ ಆಗ್ತಿಲ್ಲ ಅಂತ ತುಂಬ ರಿಗ್ರೆಟ್ ಮಾಡ್ಕೋತೀರಾ ಅಥವಾ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀರಾ. ನಾನು ಹೇಳೋದು ಅದನ್ನೇ, ನೀವು ಲವ್ ಮಾಡುವಾಗ ನೀವು ಫ್ಯಾಮಿಲಿ ಬಗ್ಗೆ ಅಥವಾ ಫ್ಯೂಚರ್ ಬಗ್ಗೆ ಸಡನ್ ಆಗಿ ಏನೂ ಯೋಚನೆ ಮಾಡಲ್ಲ. ಮುಂದೆ ನೋಡ್ಕೊಳ್ಳೋಣ, ನಾನಿದ್ದೀನಿ ನಿನಗೆ, ನೀನಿದ್ದೀನಿ ಅಂತೆಲ್ಲ ಪ್ರಾಮಿಸ್ ಮಾಡ್ಕೋತೀರಾ. ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್ ಯು ಆರ್ ವರೀಡ್. ನಮ್ಮ ಫ್ಯಾಮಿಲಿ ಒಪ್ಕೋತಾ ಇಲ್ಲ, ಅಪ್ಪ ಒಪ್ತಾ ಇಲ್ಲ, ತಂದೆ ಒಪ್ತಾ ಇಲ್ಲ, ಅಮ್ಮ ಒಪ್ತಾ ಇಲ್ಲ, ರಿಸ್ಕ್ ತಗೊಳಕ್ ರೆಡಿ ಇರಲ್ಲ. ಒಂದ್ ಕಡೆ ಹುಡುಗ ರೆಡಿ ಇದ್ರೆ ಹುಡುಗಿ ರೆಡಿ ಇರೋದಿಲ್ಲ, ಹುಡುಗಿ ರೆಡಿ ಇದ್ರೆ ಹುಡುಗ ರೆಡಿ ಇರೋದಿಲ್ಲ. ಸೊ ದಿಸ್ ಇಸ್ ನಾಟ್ ಅ ಲವ್. ನೀವು ಲವ್ ಕಂಪ್ಲೀಟ್ಲಿ ಏನು ಟ್ರೂ ಲವ್ ಅಂತ ಇದ್ರೆ ಯು ಹ್ಯಾವ್ ಟು ಫೈಟ್ ಇಟ್. ಏನೇ ಬರಲಿ ಅದನ್ನ ಫೈಟ್ ಮಾಡಬೇಕು. ಯಾವಾಗ ನೀವು ಫ್ಯಾಮಿಲಿಗೆ ಅಥವಾ ಬೇರೆಯವರ ಮಾತಿಗೆ ಬೆಲೆ ಕೊಡ್ತಿರೋ ದೆನ್ ಯು ಶುಡ್ ನಾಟ್ ಪ್ರಾಮಿಸ್ ದಟ್ ಪರ್ಸನ್. ನೀವು ಯಾರು ಆಲ್ರೆಡಿ ಲವ್ ಮಾಡ್ತಾ ಇದ್ದೀರೋ ಅವ್ರಿಗೆ ಪ್ರಾಮಿಸ್ ಮಾಡಕ್ ಹೋಗಬೇಡಿ. ಸೊ ಒಂದ್ಸತಿ ಪ್ರಾಮಿಸ್ ಮಾಡಾದ್ಮೇಲೆ ಆ ಒಂದು ಪ್ರಾಮಿಸ್ನ ಉಳಿಸ್ಕೊಡೋದು ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪ್ರಾಮಿಸ್ನ ಬೇರೆಯವರು ಬ್ರೇಕ್ ಮಾಡಿರಬಹುದು ಅಥವಾ ಬೇರೆಯವ್ರ ಪ್ರಾಮಿಸ್ನ ನೀವು ಬ್ರೇಕ್ ಮಾಡಿರಬಹುದು. ಪ್ಲೀಸ್ ಟೇಕ್ ಕೇರ್. ಯಾರಿಗೂ ಆ ರೀತಿ ಪ್ರಾಮಿಸ್